ಬನ್ನಿ ಸರ್. ಈ ಕಡೆ ಪಾಪ ಅವ್ರು ಹೋಗ್ರಿಗೆ ಏನು ಡಿಸ್ಟರ್ಬ್ ಮಾಡಿ ಬೆಳಿಗ್ಗೆ ಬರಲೇಬೇಕು. ಇಲ್ಲಿ ಬಿಡಿ ಎಡಿಟ್ ಮಾಡ್ಕೊಂಡೆ ಫೇಸ್ಬುಕ್ಕಲ್ಲಿ ಆಯ್ತಾ ಅಲ್ಲ ಲೈವ್ ಮಾಡ್ಕೊಳ್ರಿ ಫೇಸ್ಬುಕ್ಕಲ್ಲೇ ಹೋಯ್ತಾ ಇರೋದು ಕಂಟಿನ್ಯೂ ರನ್ನಿಂಗ್ ಎಲ್ಲ ನೀವು ಮಾತಾಡ್ತಾರೆ ರೆಕಾರ್ಡ್ ಆಗ್ತಾ ಇದೆ. ಏನು ಮಾತಾಡ್ತಾ ಇದ್ದೀವಿ ಪ್ರಪಂಚ ನೋಡ್ತದೆ. ಇಷ್ಟೊತ್ತು ಮಾತಾಡಿದ್ರಲ್ಲ ಫುಲ್ ಹೋಗಿದೆ ಆಲ್ರೆಡಿ. ನಮಸ್ಕಾರ ಸ್ವಾಮಿ, ಅಂತ ಕಳಿಸ್ತಾ ಇದ್ರಿ ಇದೇ ಅಲ್ಲ ಆಲ್ರೆಡಿ ಏನು ಬಂದಾಗೂ ಬಿಟ್ಟಿದ್ದಾರೆ. ಇಲ್ಲ ಸರ್ ನಿಮ್ದೇನು ನಮ್ಗೆ ನೋಡಿ ಮಳವಳ್ಳಿ ಸರ್ ನೀವು ಸ್ಪಂದಿಸಿದ ನಿಮ್ಮ ಮಳವಳ್ಳಿ ಬೀದು ಸಿಒ ನೀರಪ್ಪನ ಮಾತಾಡಿ. ನೀವು ಮಾತಾಡಿ ಏನಿದೆ ಇದ್ರದ್ದು ನೀವ್ಯಾವುದು ಉತ್ತರ ಕೊಡ್ಲಿಲ್ಲ. ಕೂಡ್ಗೆರೆ ಪಂಚಾಯತ್ ಇದು ಕೂಡ್ಗೆರೆ ಪಂಚಾಯತಿನಲ್ಲಿ ಒಬ್ಬ ಬಿಲ್ ಕಲೆಕ್ಟರ್ ಒಂದು ಹಗರಣಗಳು ಮಾಡಿದ ಹಗರಣಗಳು ಈಗಾಗಲೇ ಅಡಿಷನಲ್ ಡೈರೆಕ್ಟರ್ ಏನು ಇದನ್ನ ಕೊಟ್ಟಿದ್ದಾರೆ, ವರದಿ ಕೊಟ್ಟಿದ್ದಾರೆ. ಅದು ಕ್ರಮ ಏನ್ ಜರುಗಿಸಿದಿರ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮಾಹಿತಿ ತಗೊಳಕ್ಕೆ ಅಂತ ಬಂದಿದ್ವಿ. ಆದ್ರೆ ನಮಗೆ ಒಂದು 15 ದಿನದ ಹಿಂದೆ ನೀವು ಬಂದಾಗ ನಮಗೆ ಅದ್ರ ಬಗ್ಗೆ ಕಂಪ್ಲೇಂಟ್ ರಿಸೀವ್ ಆಗಿದೆ. ಈಗಾಗಲೇ ತನಿಖಾ ತಂಡವನ್ನು ರಚನೆ ಮಾಡಿದ್ವಿ. ತನಿಖಾ ಹಂತದಲ್ಲಿದೆ. ತನಿಖಾ ಹಂತದಲ್ಲಿ ಏನೇ ಬರುತ್ತೆ ಅದ್ರ ಮೇಲೆ ನಾವು ಖಂಡಿತವಾಗ್ಲೂ ನಿಯಮಾನುಸಾರ ಕ್ರಮ ತಗೊಂತೀವಿ. ಕ್ರಮ ತಗೊಂಡು ಅವ್ರ ಮೇಲೆ ಏನು ಕ್ರಮ ಮಾಡಬೇಕು ಅದು ಮಾಡ್ತೀವಿ. ಆದ್ರೆ ಕೆಳ ಹಂತದ ಅಧಿಕಾರಿಗಳೆಲ್ಲ ಆಗಿದಾರಲ್ಲ ಅವರು ತಪ್ಪಿತಸ್ಥರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದೀವಿ. ಈಗಾಗಲೇ ಕಂಪ್ಲೇಂಟ್ಸ್ ಬಂದಿರೋದ್ರ ಮೇಲೆ ನಿಯಮಾನುಸಾರ ನಾವು ತನಿಖಾ ತಂಡವನ್ನು ರಚನೆ ಮಾಡಿದ್ವಿ. ತನಿಖಾ ತಂಡ ಹೋಗಿ ನಮ್ಗೇನು ವರದಿ ಕೊಡುತ್ತೆ ಅದರಲ್ಲಿ ತಪ್ಪು ಕಂಡು ಬಂದಿದೆ ಅಂದ್ರೆ ಡೆಫಿನೆಟ್ಲಿ ಅವ್ರ ಮೇಲೆ ಕ್ರಮ ಜರುಗಿಸ್ತೀವಿ. ತಾವು ಮಾಹಿತಿ ಕೊಡ್ಬೋದಿತ್ತಲ್ಲ ಸಾರ್ವಜನಿಕರಿಗೆ. ಮೊದಲು 3 ಗಂಟೆಗೆ ನಾವು ಬಂದಿದ್ವಿ, 3 ಗಂಟೆಗೆ ಇದನ್ನ ಮಾಹಿತಿ ಕೊಡ್ಬೋದಿತ್ತಲ್ಲ. ಸಾರ್ವಜನಿಕ ಕೆಲಸಕ್ಕೆ ಯಾವುದೇ ಕಾರಣಕ್ಕೆ ಯಾರು ಕೂಡ ಅಡ್ಡಿಪಡಿಸಬಾರ್ದು. ನಾವೆಲ್ಲರೂ ಇರೋದು ಸಾರ್ವಜನಿಕ ಹಿತಾಸಕ್ತಿಯನ್ನು ಅಡ್ಡಿ ಯಾರು ಪಡಿಸಿದ್ದಾರೆ ಕೇಳಿ. ಸಾರ್ವಜನಿಕ ಹಿತಾಸಕ್ತಿಗೋಸ್ಕರ ನಾವೆಲ್ಲರೂ ಕೆಲಸ ಮಾಡ್ಬೋದು. ಏನೇ ನಿಮ್ದು ಅಹವಾಲುಗಳಿದ್ರು ಕೂಡ ಯಾವತ್ತೂ ಇದ್ರು ಕೂಡ ನಮ್ಗೆ ತಲುಪಿಸಿ ನಾವು ಅದ್ರ ಮೇಲೆ ನಿಯಮಾನುಸಾರ ಕ್ರಮ ತಗೊಂಡು. ಮೇಡಮ್ 3 ಗಂಟೆಗೆ ಬಂದ್ವಿ. 3 ಗಂಟೆ ಒಬ್ರು ಸಾರ್ವಜನಿಕರು 3 ಗಂಟೆಗೆ ಬಂದು ಎಷ್ಟೊತ್ತು ಕಾಯಿಸ್ತಿರೋ ಒಂದು ಅವ್ರಿಗೆ ಬೇಕಾದಂತ ನ್ಯಾಯ ಪಡ್ಕೊಳ್ಳಕ್ಕೆ ನೀವು ಎಷ್ಟೊತ್ತು ಅವ್ರ ಸಾರ್ವಜನಿಕರನ್ನ ಇಷ್ಟೊಂದು ನೀವು ಮಾತ್ರ ಹೇಳೋದಲ್ಲ. ನೀವು ಬಂದಿದ್ರೆ ಏನೇ ಇದು ನಿಮ್ಮಂಗೆ 100 ಜನ ಸಾರ್ವಜನಿಕರಿದ್ರು. ಅವ್ರು ಎಲ್ಲರಿಗೂ ಅಡ್ಡಿಪಡಿಸಿ ನೀವು ಆಫೀಸ್ ಒಳಗಡೆ ಬರ್ಬೇಕು, ನುಗ್ಗಬೇಕು, 100 ಜನ ದಾಂಧಲೆ ಮಾಡ್ಬೇಕು ಅನ್ನೋದು ಸಾರ್ವಜನಿಕವಾಗಿ ತಪ್ಪು. ಅದು ಅಷ್ಟೇನು ನಿಮ್ದು ಏನೇ ಅಹವಾಲಿದ್ರು ನಾವು ನಿಯಮಾನುಸಾರ ಪರಿಶೀಲನೆ ಮಾಡ್ತೀವಿ. ಯಾರೋ ಸಾರ್ವಜನಿಕರೇ ಇರ್ಲಿಲ್ಲ ಆಫೀಸ್ ಒಳಗೆ, ಸುಮ್ಮನೆ ಸುಳ್ಳು ಮಾಹಿತಿ ಕೊಡ್ತಾ ಇದ್ದೀರಾ. ಇಲ್ಲ ನೀವು ಒಬ್ಬರೇ ಇದ್ದಿದ್ದು, ಯಾರು ಇರ್ಲಿಲ್ಲ. ಯಾರು ನಾವು ಯಾವುದೇ ಕಾನೂನು ಚೌಕಟ್ಟಲ್ಲೇ ಕೆಲಸ ಮಾಡೋದು ನಾವು. ಸಾರ್ವಜನಿಕವಾಗಿ ಸುಮಾರು ಕೆಲಸ ಇರುತ್ತೆ. ನಿಮಗೆ ಅಷ್ಟು ಜನ ಬಂದು ಒಳಗಡೆ ಕಚೇರಿ ಸಿಬ್ಬಂದಿ ಒಳಗಡೆ ಬಂದು ಒಂದು ಚೇಂಬರ್ ಒಳಗಡೆ ಬಂದು 20-30 ಜನ ಬಂದು ಲೈವ್ ಮಾಡಬೇಕು ಅನ್ನುವಂಥದ್ದು ಸಾರ್ವಜನಿಕ ಕೆಲಸಕ್ಕೆ ಅಡ್ಡಿಪಡಿಸೋದು, ಬೇರೆ ಪಬ್ಲಿಕ್ಗೆ ತೊಂದರೆ ಕೊಡೋದು ಅದು ಸರಿಯಲ್ಲಪ್ಪ. ನಿಮ್ಗೆ ಏನೇ ತೊಂದರೆ ಇರಲಿ, ಏನೇ ಸಮಸ್ಯೆ ಇರಲಿ, ನಿಮ್ಮ ಒಂದು ಅಹವಾಲುಗಳಿದ್ರೆ ಬನ್ನಿ, ನಾವು ನಿಯಮಾನುಸಾರ ಪರಿಶೀಲನೆ ಮಾಡಿ ಕ್ರಮ ಖಂಡಿತವಾಗ್ಲೂ. ಮೇಡಮ್ ಎಷ್ಟು ವರ್ಷ ಬೇಕು ಮೇಡಮ್ ಮಾಡಕ್ಕೆ? ಗುಪ್ತಚರ ಇಲಾಖೆ ಇತ್ತು, ಗುಪ್ತಚರ ಇಲಾಖೆ ಇದ್ದು ವರದಿ ಬಾಪ ಅಷ್ಟೇ ಅವ್ರು ಬಿಡ ಅವ್ರಿಗೆ ಬರ್ಲಿ. ನಮಸ್ಕಾರ ಬಂಧುಗಳೇ. ಇಲ್ಲಿನ ಸಿಒ ಬೇಜವಾಬ್ದಾರಿ ಉತ್ತರ. ಯಾಕೆಂದ್ರೆ ನಾವು ಬಂದಾಗ ಯಾವುದೇ ಪಬ್ಲಿಕ್ ಇರಲಿಲ್ಲ, ಯಾರೋ ಒಬ್ಬ ವ್ಯಕ್ತಿ ಮಾತ್ರ ಒಳಗೆ ಕೂತಿದ್ರು. ಅದು ಬಿಟ್ಟರೆ ಯಾವುದೇ ಸಾರ್ವಜನಿಕರು ಸಿಒ ಆಫೀಸ್ ಒಳಗೆ ಬಂದಿರಲಿಲ್ಲ. ನಾವು ಸ್ಟಾರ್ಟಿಂಗ್ ಬಂದಾಗಲೂ ಲೈವ್ ಮಾಡಿದ್ದೀವಿ. ನಾವು 3:30 ಬಂದಾಗ ಲೈವ್ ಮಾಡಿದ್ದೀವಿ. ಲೈವ್ ಮಾಡಿದಾಗಲೂ ಯಾವುದೇ ಪಬ್ಲಿಕ್ ಇರಲಿಲ್ಲ. ಪಬ್ಲಿಕ್ ಕೆಲಸ ಅಂತೂ ಇವ್ರು ಮಾಡ್ತಾ ಇರಲಿಲ್ಲ. ಇವರು ಬರೀ ಬುರುಡೆ ಬಿಟ್ಕೊಂಡು ಹೋಗ್ತಾ ಇದ್ದಾರೆ ವಿನ ಯಾವುದೇ ರೀತಿ ಜನಕ್ಕೆ ಒಳ್ಳೇದು ಮಾಡೋಂಥ ಮನಸ್ಸು ಇವ್ರ ಹತ್ರ ಇಲ್ಲ. ಯಾಕೆಂದ್ರೆ ಬರೀ ಮಾತು ಎತ್ತಿದ್ರೆ ಇದು ಮಾಡ್ತೀನಿ ಅಂತಾರೆ ವಿನ ಯಾವುದೇ ರೀತಿ ಇವರು ಸ್ಟಾರ್ಟಿಂಗ್ ಒಳ್ಳೆ ಕೆಲಸ ಮಾಡ್ತಾದ್ರಿಂದ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟರೆ ಸಾಕಾಗೋದಿಲ್ಲ. ಒಳ್ಳೆ ಕೆಲಸ ಮಾಡಬೇಕು. ದಯವಿಟ್ಟು ಇಲ್ಲಿನ ಸಿಒ ಅವರು ನಂದಿನಿ ಮೇಡಮ್ ಅವ್ರಿಗೆ ಹೇಳ್ತಾ ಇದ್ದೀವಿ, ದಯವಿಟ್ಟು ಮುಂದಿನ ದಿನಗಳಲ್ಲಿ ಜನಕ್ಕೆ ಒಳ್ಳೇದು ಮಾಡಬೇಕು. ಪ್ರತಿಯೊಂದು ಪಂಚಾಯತಿಯಲ್ಲಿ ನಡೀತಾ ಇರೋ ಹಗರಣಗಳು ನಿಲ್ಲಬೇಕು. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಟೈಮಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈಗ ನಾವು ಮೂಳ್ಗೆರೆದು, ನಾಗಮಂಗಲದು ಮತ್ತು ಸುಮಾರು ಕೇರ್ಪೇಟೆದು ಹಗರಣಗಳು ಜಾಸ್ತಿ ಆಗಿದ್ದಾವೆ. ಅದ್ರ ಬಗ್ಗೆ ಇನ್ನೂ ಒಂದ್ಸರಿ ಮಾಹಿತಿ ಕೊಡ್ತೀವಿ. ಇದಾದ ತಕ್ಷಣ ನಾವು ಕಮಿಷನರ್ನ ಭೇಟಿ ಮಾಡ್ತಾ ಇದ್ದೀವಿ. ಇಲ್ಲಿನ ಯಾರು DRPದು ಸಚಿವರನ್ನು ಭೇಟಿ ಮಾಡ್ತೀವಿ ಇನ್ನೊಂದು 2-3 ದಿವಸದಲ್ಲಿ. ಎಲ್ಲ ಭೇಟಿ ಮಾಡಿ ಅದನ್ನ ಮಾಹಿತಿ ಕೊಟ್ಟು ಮತ್ತೆ ಗ್ರಾಮ ಪಂಚಾಯತಿಯಲ್ಲಿ ಏನೇನು ಸಮಸ್ಯೆ ಆಗಿದೆ ಅದನ್ನು ನಾವು ರೈತರಿಂದನೇ ಅಹವಾಲುಗಳನ್ನ ಸ್ವೀಕಾರ ಮಾಡಿ ಅದೊಂದು ಪಬ್ಲಿಕ್ ಮೀಟಿಂಗು ಇವರೇ ಏರ್ಪಾಡು ಮಾಡಬೇಕು. ಪಬ್ಲಿಕ್ ಅಹವಾಲುಗಳನ್ನ ತಂದಾಗ
ಪಬ್ಲಿಕ್ ಆಗಿ ಲೈವ್ ಮುಖಾಂತರ ಜನಗಳಿಗೆ ಎಷ್ಟು ಸಮಸ್ಯೆ ಬಗೆಹರಿಸಿದ್ದಾರೆ, ಎಷ್ಟು ಜನಕ್ಕೆ ಈ ಸ್ವತ್ತು ನಿಮ್ಗೆಲ್ಲ ತಿಳಿದಿದೆ. ಸುಮಾರು 6 ತಿಂಗಳು 1 ವರ್ಷದ ಮುಂಚೆ ಸರ್ಕಾರನೇ ಹೊಡಿಸಿತ್ತು. ಈ ಸ್ವತ್ತನ್ನ ಪ್ರತಿಯೊಂದು ಹಳ್ಳಿಗೆ ಹೋಗಿ ನೀವೇ ಖುದ್ದಾಗಿ ಹುಡುಕಿ ಫ್ರೀ ಈ ಸ್ವತ್ತು ಮಾಡ್ಕೊಡಿ, ದುಡ್ಡು ಇಸ್ಕೋಬೇಡಿ ಅಂತ ಸರ್ಕಾರನೇ ಹೊಡಿಸಿತ್ತು. ಆದ್ರೆ ಇವತ್ತಿನವರೆಗೂ ಯಾವುದೇ ರೀತಿ ಫ್ರೀ ಈ ಸ್ವತ್ತನ್ನ ಯಾವುದೇ ಹಳ್ಳಿಲೂ ಮಾಡಿಕೊಟ್ಟಿಲ್ಲ. ಇದಕ್ಕೆ ಕಾರಣ ಬೇಜವಾಬ್ದಾರಿ ಪಿಡಿಒಗಳು, ಸಿಒಗಳು, ಇಲ್ಲಿನ ಸಂಬಂಧಪಟ್ಟಂತ ಇಲಾಖೆಯ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಇವತ್ತು ಯಾವುದೇ ಹಳ್ಳಿಗಳಲ್ಲಿ ಈ ಸ್ವತ್ತಾಗಿಲ್ಲ. ಇವತ್ತು ಕಟ್ಟೆ ಕೆರೆಗಳು ನೀರು ತುಂಬ್ತಾ ಇಲ್ಲ. ಇವತ್ತು ಹೇಳಿದ ಮಸಾಣಗಳು ಕೊಡಬೇಕು ಅಂತ ರೂಲ್ಸ್ ಇದೆ. ಒಂದು ತೋಪುನ ಕಟ್ಟೆ ಅಂತ ಇರುತ್ತೆ, ಗುಂಡು ತೋಪು ಅಂತ ಇರುತ್ತೆ. ಆ ಗುಂಡು ತೋಪಲ್ಲಿ ಎಲ್ಲೂ ಈಗ ಕೆಲಸ ಇರೋದಿಲ್ಲ. 5-5 ಲಕ್ಷ ಬಿಲ್ ತಗೊಂಡಿರ್ತಾರೆ. ಅದೆಲ್ಲ ಪ್ರೂಫ್ ಕೊಡ್ಲಿ ಇವರು, ನಾವು ಪ್ರೂಫ್ ತಂದು ಕೊಡ್ತೀವಿ. ಅದಕ್ಕೇನು ಉತ್ತರ ಕೊಡ್ತಾರೆ ಕೊಡ್ಲಿ. ಅದು ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ ನಾವು ಮುಂದಿನ ದಿನಗಳು ನೋಡ್ತೀವಿ. ಮುಂದಿನ ದಿನಗಳಲ್ಲಿ ನಮಗೆ ಏನು ಹಗರಣ ಆಗಿದೆ ಅಷ್ಟೊಂದು ಪ್ರೂಫ್ ಇವ್ರು ತಂದು ಮುಂದೆ ತಂದು ನಿಲ್ಲಿಸ್ತೀವಿ. ಸಾರ್ವಜನಿಕವಾಗಿ ಪಬ್ಲಿಕ್ ಮುಂದೆ, ಮೀಡಿಯಾದವ್ರ ಮುಂದೆ, ಎಲ್ಲರ ಮುಂದೆ ಅವ್ರು ಉತ್ತರ ಕೊಡಬೇಕು. ಯಾವ್ಯಾವ ಪಂಚಾಯತಿಲಿ ಎಷ್ಟು ಹಗರಣ ಆಗಿದೆ ಅಷ್ಟು ದಾಖಲಾತಿ ನಾನು ತಂದು ಇವ್ರ ಮುಂದೆ ನಿಲ್ಲಿಸ್ತೀನಿ. ಮುಂದಿನ ದಿನಗಳಲ್ಲಿ ಪಂಚಾಯತಿ ಆಫೀಸ್ ಮುಂದೆ ಉಗ್ರ ಹೋರಾಟವನ್ನು ಹಮ್ಕೋತೀವಿ ಅಂತ ಹೇಳ್ತೀವಿ. ಎಲ್ಲರಿಗೂ ನಮಸ್ಕಾರ, ಒಳ್ಳೆಯದು. ಹಾಗೆ ಇದೇ ಸಂದರ್ಭದಲ್ಲಿ ಸಿಒ ಅವರು ನಿಮಗೆ ಹೇಳಿದಂಥ ಮಾಹಿತಿನ ನೀವೆಲ್ಲ ಗಮನಿಸಿರ್ತೀರಿ. ತನಿಖಾ ತಂಡವನ್ನು ನೇಮಕ ಮಾಡಿದ್ದೀವಿ, ಅದು ವರದಿ ಕೊಡಬೇಕು ಅನ್ನೋ ಥರದಲ್ಲಿ ಹೇಳಿದ್ರು. ಆದರೆ ಈ ಹಿಂದೆನೆ ತಾಲೂಕು ಮಟ್ಟದ ತನಿಖಾ ತಂಡ ಏನಿದೆ ಅದು ತನಿಖೆಯನ್ನು ನಡೆಸಿ ಇಲ್ಲಿ ನಡೆದಿರುವಂಥದ್ದು ಭ್ರಷ್ಟಾಚಾರ ಸಾಬೀತಾಗಿದೆ ಅನ್ನುವಂಥ ಒಂದು ದೃಢೀಕರಿಸಿ ಇವ್ರಿಗೊಂದು ಮನವಿಯನ್ನು ಕೊಟ್ಟಿದ್ದಾರೆ. ಆದ್ರೂ ಯಾವುದೇ ರೀತಿ ಇವರು ತನಿಖೆ ಬೇಕಾದ್ರೆ ಇವರು ಜಿಲ್ಲಾ ಮಟ್ಟದಿಂದನೂ ಮಾಡಿಸ್ಕೊಳ್ಳಿ, ತನಿಖಾಧಿಕಾರಿಗಳ ಕಳಿಸಿ, ಏನ್ ಸಮಸ್ಯೆ ಇಲ್ಲ. ಆದ್ರೆ ಯಾವುದೇ ಒಬ್ಬ ಭ್ರಷ್ಟ ಅಧಿಕಾರಿಗಳ ವಿರುದ್ಧವಾಗಿ ಭ್ರಷ್ಟಾಚಾರ ಆಗಿದೆ ಅಂತ ನಾವು ಸಮಾಜದಲ್ಲಿ ಸಾರ್ವಜನಿಕರು ದೂರನ್ನ ನೀಡಿದ್ರೆ ನಿಗದಿತ ಸಮಯವನ್ನ ನಿಗದಿಪಡಿಸಿ ಆ ಹಂತದಲ್ಲೇ ಅದನ್ನ ಸಾಬೀತುಪಡಿಸೋ ತರದಲ್ಲಿ ನಿಂತ್ಕೊಳ್ಬೇಕು, ತನಿಖೆ ನಡೆಸೋ ತರದಲ್ಲಿ ನಿಲ್ಲಿಸಬೇಕು. ಆದ್ರೆ ಇವ್ರು ಸಾಬೀತು ಮಾಡಿದ್ರು ಇವ್ರು ತಿರ್ಗಾ ಅದನ್ನ ಪರಿಶೀಲಿಸಬೇಕು. ಇವ್ರದೇ ಆದಂತ ಒಂದು ತಂಡವನ್ನ ಕಟ್ಟಿ ಮಾಡಬೇಕು. ಎಷ್ಟು 20 ದಿನ 30 ದಿನ ಬೇಕಾಗಿದೆಯಾ, ಅದಕ್ಕೆ ಅಲ್ಲಿ ಬೇಕಾದಂತ ದಾಖಲೆಗಳೆಲ್ಲ ಅಡ್ಡದಿಡ್ಡಿಗಳು ಆಗ್ಬಿಡ್ತವೆ. ತಿದ್ದುಪಡಿ ಆಗುವಂತದಕ್ಕೂ ಕೆಲವು ಅವಕಾಶಗಳು ಇರ್ತವೆ. ದಯವಿಟ್ಟು ನಾವ್ ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋದೇನು ಅಂದ್ರೆ ಸಮಯ ನಿಗದಿಪಡಿಸಿ ಭ್ರಷ್ಟಾಚಾರದ ವಿರುದ್ಧವಾಗಿ ಇಷ್ಟು ದಿನದ ಒಳಗಡೆ ಅಂತದನ್ನೇ ಅದು ಸಾಬೀತುಪಡಿಸಬೇಕು. ಅದನ್ನ ಪರಿಶೀಲಿಸೋಕೆ ದಾಖಲೆಗಳನ್ನ ರೆಡಿ ಮಾಡ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀವಿ. ಇಷ್ಟು ಹೇಳ್ತಾ ಅದ್ರ ಬಗ್ಗೆ ಏನ್ ಮಾಹಿತಿ ತಗೊಂಡಿಲ್ಲ ಅವರು. ಅದಾದ್ಮೇಲೆ ತಾಲೂಕು ತನಿಖಾಧಿಕಾರಿಗಳು ಗ್ರಾಮ ಪಂಚಾಯತಿಗೆ ತನಿಖೆ ನಡೆಸಕ್ ಬಂದ ಸಂದರ್ಭದಲ್ಲಿ ಕೆಲವು ದಾಖಲೆಗಳು ಏಕಾಏಕಿ ಅವು ಯಾವ ದಾಖಲೆಗಳು ಇದ್ವೋ ಇಲ್ಲ ಈ ಕುಲ್ಗೆಟ್ಟು ಭ್ರಷ್ಟಾಧಿಕಾರಿಗಳು ಅವ್ರಿಗೆ ಬೇಕಾದಂತ ಕಳ್ಳ ದಾಖಲೆಗಳನ್ನ ಸುಟ್ಟಾಕೊಂಡಿದ್ರು, ಏನ್ ಮಾಡಿದ್ರು ಅದನ್ನು ಸಹ ನಾವು ವಿಡಿಯೋ ಸಮೇತ ದಾಖಲೆ ಮಾಡಿದೀವಿ. ಇವತ್ತು ಲಕ್ಷಾಂತರ ಜನ ನೋಡಿದಾರ ವಿಡಿಯೋಗಳನ್ನ. ಅದ್ರವಾಗಿ ಅದ್ ಏನ್ ಕ್ರಮ ತಗೊಳ್ತಾ ಇದಾರೋ ಅದೇನ್ ಮಾಡ್ತಾ ಇದಾರೋ ಇವತ್ತಿನ ವ್ಯವಸ್ಥೆಯಲ್ಲಿ ನಮ್ಮ ಅಧಿಕಾರಿಗಳು ನಿಜಕ್ಕೂ ಇದನ್ನೆಲ್ಲ ನೋಡ್ತಾ ಇತ್ತು ಅಂತಂದ್ರೆ ಇವತ್ತು ಇವ್ರು ಮಾತಾಡಿದ ರೀತಿ ಇಡೀ ಅಧಿಕಾರಿಗಳು ಶೇಮ್ ಆಗೋ ರೀತಿಲಿ ಇವ್ರು ನಡ್ಕೊಂಡಿದ್ದಂತ ಒಂದು ದುರ್ನಡತೆ ಇದು ಹೇಳ್ತೀವಿ. ದಯವಿಟ್ಟು ಇದನ್ನೆಲ್ಲ ಬದಲಾಯಿಸ್ಕೊಳ್ಬೇಕು. ಸಾರ್ವಜನಿಕರಿಂದ ಹಣದಿಂದ ನೀವು ಏನು ಕರ್ತವ್ಯ ನಿರ್ವಹಿಸ್ತಾ ಇರೋರು, ಸಾರ್ವಜನಿಕರ ಜೀವನದಲ್ಲಿರುವಂತವ್ರು ಸಾರ್ವಜನಿಕವಾಗಿ ಬದುಕಬೇಕು. ಸಾರ್ವಜನಿಕರ ಕಷ್ಟ ಸುಖದಲ್ಲಿ ನೀವು ಸರಿಯಾದ ರೀತಿಯಲ್ಲಿ ನ್ಯಾಯಬದ್ಧವಾಗಿ ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಇದಿಷ್ಟು ಹೇಳ್ತಾ ಅದು ವರದಿ ಏನಾದ್ರು ಓದ್ಲಿಕ್ಕಾಗುತ್ತಾ? ಸುಮಾರು 17 ಪಾಯಿಂಟ್ಗಳಿದೆ. ಈ ಕೂಳಗೆರೆ ಪಂಚಾಯಿತಿಗೆ ಸಂಬಂಧಪಟ್ಟಂಗೆ ಯಾವ ರೀತಿ ತನಿಖಾ ಅಧಿಕಾರಿಗಳು ಏನೆಲ್ಲ ಪಾಯಿಂಟ್ಗಳನ್ನ ಕೊಟ್ಟಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅರೇಕಲ್ದೊಡ್ಡಿಯ ಅರುನಹಳ್ಳಿ ಗ್ರಾಮಕ್ಕೆ ದಾಖಲೆ ಗ್ರಾಮವಾಗಿರುತ್ತದೆ. ಒಬ್ಬ ವ್ಯಕ್ತಿಯಿಂದ ಹಣ ಪಡೆದು ಮತ್ತೊಬ್ಬ ವ್ಯಕ್ತಿಯ ಖಾತೆಗೆ ಹಣ ಜಮೆ ಮಾಡಿರುವುದು ಕಂಡು ಬಂದಿರುತ್ತದೆ. ಕಸ್ಟಮರ್ ಕಾಪಿ ಟು ಮರ್ಚೆಂಟ್ ಕಾಪಿ ಎರಡನ್ನೂ ಒಬ್ಬರಿಗೆ ನೀಡಿ ಹಣ ಪಡೆದಿರುವುದನ್ನು ಕಂಡು ಬಂದಿರುತ್ತದೆ. 500 ರು ಹಣ ಪಡೆದು 580 ರೂಗಳನ್ನು ಬೇರೆಯವರ ಬಿಲ್ ನೀಡಿರುವುದು ಕಂಡು ಬಂದಿರುತ್ತದೆ. ಗ್ರಾಮಸ್ಥರಿಂದ ಹೆಚ್ಚು ಹಣ ಪಡೆದು ಕಡಿಮೆ ಹಣ ಸರ್ಕಾರಕ್ಕೆ ಜಮಾ ಮಾಡಿರುವುದು ಕಂಡು ಬಂದಿರುತ್ತದೆ. 2 ಆಸ್ತಿ ಇರುವ ಗ್ರಾಮಸ್ಥರಿಂದ 3 ಆಸ್ತಿ ತೆರಿಗೆ ಹಣವನ್ನು ಪಡೆದಿರುವುದು ಕಂಡು ಬಂದಿರುತ್ತದೆ. ಬೇರೆಯವರ ಮರ್ಚೆಂಟ್ ಕಾಪಿ ನೀಡಿ ಹಣ ವಸೂಲಿ ಮಾಡಿರುವುದು ಕಂಡು ಬಂದಿರುತ್ತದೆ. ಹೆಚ್ಚುವರಿಯಾಗಿ ಮಟನ್ ಮಾರ್ಕೆಟ್ ಎಂದು ತೆರಿಗೆ ವಸೂಲಿ ಮಾಡಿರುವುದು ಕಂಡು ಬಂದಿರುತ್ತದೆ. ಬೇರೆ ಗ್ರಾಮದ ವ್ಯಾಪ್ತಿಯ ಹೆಸರಿನ ಬಿಲ್ಲುಗಳನ್ನು ನೀಡಿ ಹಣ ಪಡೆದಿರುವುದು ಕಂಡು ಬಂದಿರುತ್ತದೆ. ಮಟನ್ ಮ್ಯೂಟೇಷನ್ಗೆ 1,000 ರು ಪಡೆಯುವ ಬದಲಾಗಿ 2,600 ಪಡೆದಿರುವುದು ಕಂಡು ಬಂದಿರುತ್ತದೆ. ಕಟ್ಟಡ, ಭೂಮಿ, ಬೀದಿ ದೀಪ ಮತ್ತು ನೀರಿನ ಕೆರೆ ಕರ ಪಡೆದು ಬಿಲ್ಲು ನೀಡಿ ಮತ್ತೆ ನೀರಿನ ಕರವೆಂದು ಹೆಚ್ಚುವರಿ ಹಣ ವಸೂಲಿ ಮಾಡಿರುವುದು ಕಂಡು ಬಂದಿರುತ್ತದೆ. ಸರ್ಕಾರಕ್ಕೆ 3,518 ರೂಗಳನ್ನು ಜಮಾ ಮಾಡಿ ಅದೇ ವ್ಯಕ್ತಿಯಿಂದ ಹೆಚ್ಚುವರಿಯಾಗಿ 15,067 ರೂಗಳನ್ನು ಪಡೆದಿರುವುದು ಕಂಡು ಬಂದಿರುತ್ತದೆ. ದಾಖಲೆಗಳನ್ನು ಪರಿಶೀಲಿಸಿ ಬಾಕಿ ತೆರಿಗೆ ಎಷ್ಟು ಎಂದು ತಿಳಿಸದೆ ಪ್ರತಿ ಬಾರಿಯೂ ಮನಸ್ಸಿಗೆ ಬಂದಂತೆ ತೆರಿಗೆಯನ್ನು ಖಾಲಿ ಪೇಪರ್ನಲ್ಲಿ ಬರೆದಿಟ್ಟುಕೊಂಡಿರುವುದು ಕಂಡು ಬಂದಿರುತ್ತದೆ.
ಒಬ್ಬರ ಬಿಲ್ಲು ಮತ್ತೊಬ್ಬರಿಗೆ ನೀಡಿ ಹಣ ಪಡೆದಿರುವುದು ಕಂಡು ಬಂದಿರುತ್ತದೆ. ನೀರಿನ ಕರ ತಿಂಗಳಿಗೆ 50-12-600 ರುಗಳನ್ನು ಪಂಚಾಯಿತಿಗೆ ನಿಗದಿಪಡಿಸುತ್ತಾರೆ. ಆದರೆ ಗ್ರಾಮದಲ್ಲಿ ಮನಸ್ಸಿಗೆ ಬಂದಂತೆ ನೀರಿನ ತೆರಿಗೆ ವಸೂಲಿ ಮಾಡಿರುವುದು ಕಂಡು ಬಂದಿರುತ್ತದೆ. ತೆರಿಗೆ ವಸೂಲಿ ಮಾಡುವ ಕೆಲಸ ಹೊರತುಪಡಿಸಿ ಇತರ ಕೆಲಸಗಳನ್ನು ಮಾಡುತ್ತಿರುವುದು ಕಂಡು ಬಂದಿರುತ್ತದೆ. ಕೆಲವು ಪ್ರಕರಣಗಳಲ್ಲಿ ತೆರಿಗೆ ವಸೂಲಿ ಮಾಡಿ ಸರ್ಕಾರಕ್ಕೆ ಜಮಾ ಮಾಡದಿರುವುದು ಕಂಡು ಬಂದಿರುತ್ತದೆ. ಇದನ್ನೆಲ್ಲ ಇಷ್ಟು ತನಿಖೆಯನ್ನು ನಡೆಸಿ ಇಲ್ಲಿ ಭ್ರಷ್ಟಾಚಾರ ಸಾಬೀತಾಗಿದೆ ಅಂತ ತನಿಖಾ ಅಧಿಕಾರಿಗಳು ಇಲ್ಲಿನ ಸಿಒ ಅವರಿಗೆ ನೀಡಿದ್ದಾರೆ, ವರದಿ ಕೊಟ್ಟಿದ್ದಾರೆ. ಆದ್ರೂ ಎಷ್ಟು 20 ದಿನಗಳು ಕಳೆದ್ವೇನೋ, 30 ದಿನಗಳು ಕಳೆದ್ರು ಇವ್ರು ಇನ್ನೂ ತನಿಖೆ ನಡೆಸೋದ್ರಲ್ಲೇ ಇದ್ದಾರೆ. ಇದು ತನಿಖೆ ನಡೆಸೋದ್ರಲ್ಲೇ ಇದ್ದಾರೆ. ನೋಡೋಣ, ಹೇಳ್ದಂಗೆ ಅದೇನೋ ಕಾನೂನುಬದ್ಧವಾಗಿ ಸಂವಿಧಾನಬದ್ಧವಾಗಿ ಸತ್ಯ, ನ್ಯಾಯ, ನೀತಿ, ಧರ್ಮ ಇತ್ತು ಅಂತಂದ್ರೆ ಇವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಧನ್ಯವಾದಗಳು.